ಎಲ್ರಿಗೂ ನಮಸ್ಕಾರ. ತಮಿಳುನಾಡಲ್ಲಿ ರೀಸೆಂಟ್ ಆಗಿ ಎಲೆಕ್ಷನ್ಸ್ ಆಯ್ತು. ವರ್ಷಾನ್ಗಟ್ಲೆಯಿಂದ ಅಲ್ಲಿ ತಳ ಉರ್ಕೊಂಡ್ ಕೂತಿದ್ದ ಎರಡು ಪಾರ್ಟಿನ ರೀಸೆಂಟ್ ಆಗಿ 2 ವರ್ಷದಿಂದ ಬಂದಿರೋ ಟಿವಿಕೆ ಅನ್ನೋ ಪಾರ್ಟಿ ವರ್ಡ್ ಮಣ್ಣು ಮುಗಿಸಿ ಮೆಜಾರಿಟಿ ಸೀಟ್ ನ ಗೆದ್ಕೊಂಡ್ಬಿಡ್ತು. ಆದ್ರೆ ಇವಾಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಅವರು ಮೆಜಾರಿಟಿ ಸೀಟ್ ನ ಗೆದ್ಕೊಂಡಿದ್ರು ಸರ್ಕಾರನ ರಚಿಸೋದಕ್ಕೆ ಒದ್ದಾಡ್ತವ್ರೆ. ತಳಪತಿ ವಿಜಯ್ ಅವರ ಸಾರಥ್ಯದಲ್ಲಿ ಟಿವಿಕೆ 108 ಸ್ಥಾನಗಳನ್ನ ಗೆದ್ಕೊಂಡಿದ್ರೆ ಎಐಡಿಎಂಕೆ, ಡಿಎಂಕೆ ಮತ್ತು ಅವರ ಮಿತ್ರಕೂಟಗಳು ಇನ್ನುಳಿದ ಎಲ್ಲಾ ಸ್ಥಾನವನ್ನ ಗೆದ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಯಾರ ಹತ್ರನೂ ಮೆಜಾರಿಟಿ ಇಲ್ಲ. ತಮಿಳ್ನಾಡಲ್ಲಿ ಯಾವ್ದಾದ್ರು ಒಂದು ಪಕ್ಷ ಸರ್ಕಾರ ರಚಿಸಬೇಕು ಅಂದ್ರೆ ಅವ್ರ ಹತ್ರ 118 ಅನ್ನೋ ಒಂದು ಮ್ಯಾಜಿಕ್ ನಂಬರ್ ಇರ್ಬೇಕು. ಈಗ ವಿಜಯ್ ಅವ್ರ ಮುಂದೆ ಇರೋ ಆಪ್ಷನ್ ತುಂಬಾ ಸಿಂಪಲ್ ಆಗಿದೆ. ಒಂದು ಡಿಎಂಕೆ ಅವ್ರ ಜೊತೆ ಮೈತ್ರಿ ಹೋಗ್ಬೇಕು, ಇಲ್ಲ ಎಐಡಿಎಂಕೆ ಅವ್ರ ಜೊತೆ ಮೈತ್ರಿ ಹೋಗ್ಬೇಕು. ಇವೆರಡು ಬೇಡ ಅಂದ್ರೆ ಈ ಸಣ್ಣ ಪುಟ್ಟ ಪಾರ್ಟಿಗಳಲ್ಲಿ ಯಾರ್ಯಾರೆಲ್ಲ ಗೆದ್ಕೊಂಡವ್ರೆ ಅವ್ರನ್ನ ತಂದು ಪಕ್ಷಕ್ಕೆ ಹಾಕೋಬೇಕು. ಇವಿಷ್ಟು ಬೇಡ ಅಂದ್ರೆ ರೆಸಾರ್ಟ್ ರಾಜಕೀಯ ಮಾಡಿ ಅವ್ರ ಪಕ್ಷದಿಂದ MLAಗಳನ್ನ ಎತ್ತಾಕೊಂಡ್ಬಂದು ಇವರು ಮೆಜಾರಿಟಿನ ಅಪ್ರೂವ್ ಮಾಡಿ ಸರ್ಕಾರನ ನಡೆಸಬೇಕು. ಇಷ್ಟ ದಿವಸ ಟಿವಿಕೆ ಅವರು ಡಿಎಂಕೆ ಅವ್ರನ್ನ ಬೈಯೋರು, ಡಿಎಂಕೆ ಎಡಿಎಂಕೆ ಇಬ್ರು ಸೇರಿ ಟಿವಿಕೆ ಅವ್ರನ್ನ ಬೈಯೋರು. ಆದ್ರೆ ಈಗ ಕಹಾನಿ ಮೇ ಟ್ವಿಸ್ಟ್ ಏನು ಅಂತ ಕೇಳ್ತೀರಾ? ಡಿಎಂಕೆ ಎಐಡಿಎಂಕೆ ಇಬ್ರು ಸೇರಿ ಮೈತ್ರಿ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ವಿಜಯ್ ತಳಪತಿ ಅವ್ರನ್ನ ಸರ್ಕಾರ ರಚಿಸೋದಕ್ಕೆ ಬಿಡಬಾರ್ದು ಅಂತ ಪಣ ತೊಟ್ಬಿಟ್ಟು ಒಳಗೇನೆ ಮಾತುಕತೆ ನಡೆಸ್ತವ್ರೆ ಅಂತ ಗುಮಾನಿ ಓಡಾಡ್ತೈತೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ಸ್ ಮುಗ್ದಾಗಿದೆ. ಈಗ ಗವರ್ನರ್ ವಿಜಯ್ ಅವರ ಪಾರ್ಟಿ ಅವರಿಗೆ ಇನ್ನ ಮುಂದಿನ 48 ಗಂಟೆಗಳಲ್ಲಿ ಮೆಜಾರಿಟಿ ಪ್ರೂವ್ ಮಾಡಿ ಸರ್ಕಾರನ ರಚಿಸೋದಕ್ಕೆ ಕೇಳ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೇನಾದ್ರೂ ಮೆಜಾರಿಟಿ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ಆ ಒಂದು ಚಾನ್ಸ್ ಬೇರೆ ಪಕ್ಷಗಳಿಗೂ ಹೋಗುತ್ತೆ. ಇಫ್ ಇನ್ ಕೇಸ್ ಯಾವ ಪಕ್ಷ ಕೂಡ ಮೆಜಾರಿಟಿನ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ಎಲೆಕ್ಷನ್ಸ್ ಮತ್ತೆ ಹೊಸದಾಗಿ ಇನ್ನೊಂದ್ಸರಿ ನಡೆಯುತ್ತೆ. ಇಲ್ಲ ಅಂದ್ರೆ ಆ ಕಂಪ್ಲೀಟ್ ತಮಿಳುನಾಡು ಅನ್ನೋ ಸ್ಟೇಟು ಪ್ರೆಸಿಡೆಂಟ್ ರೂಲ್ ಅಂಡರ್ ಅಲ್ಲಿ ಬರುತ್ತೆ. ಇಲ್ಲಿ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ನಾವ್ ಯಾರನ್ನ ಗೆಲ್ಲಿಸ್ಬೇಕು ಅಂತ ನಾವುಗಳು ಡಿಸೈಡ್ ಆಗ್ಬೋದು, ಆದ್ರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ನಾವುಗಳು ಡಿಸೈಡ್ ಮಾಡಕ್ ಆಗಲ್ಲ. ಇನ್ ಕೇಸ್ ಆ ರೀತಿ ಡಿಸಿಷನ್ ತಗೊಳ್ಳೋ ಅಧಿಕಾರ ಜನಗಳ ಕೈಲಿ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲಿ ಟಿವಿಕೆ ಪಕ್ಷ ಸರ್ಕಾರನ ರಚಿಸ್ಬಿಡ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದಿನ್ನೂ ಆಗಿಲ್ಲ. ಅಂಡ್ ಈ ರಾಜಕೀಯ ಅನ್ನೋ ವಿಚಾರಕ್ಕೆ ಬಂದ್ರೆ ಶತ್ರುವಿನ ಶತ್ರು ಮಿತ್ರ, ಮಿತ್ರನ ಶತ್ರು ಒಂಥರ ಚದುರಂಗದ ಆಟ ಇದ್ದಂಗೆ. ನಮ್ಮಂತ ನಾರ್ಮಲ್ ಪೀಪಲ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇವತ್ ಚೆನ್ನಾಗಿದ್ದವ್ರು ನಾಳೆ ಕಚ್ಚಾಡ್ಕತಾರೆ, ಇವತ್ ಕಚ್ಚಾಡ್ದವ್ರು ನಾಳೆ ಒಂದಾಯ್ತಾರೆ, ಯಾರ ಜೊತೆ ಬೇಕಾದ್ರೂ ಚೆನ್ನಾಗಿರ್ತಾರೆ, ಯಾರ ಜೊತೆ ಬೇಕಾದ್ರೂ ದುಶ್ಮನಿ ಕಟ್ಕೋತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ವಿಜಯ್ ಅವ್ರು ಸಿಎಂ ಆಗ್ತಾರಾ? ಅಂಡ್ ಇಫ್ ಇನ್ ಕೇಸ್ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೇ ರೀತಿ ಆದ್ರೆ ಯಾವೊಬ್ಬ ಚಲನಚಿತ್ರ ನಟನಿಗೆ ಈ ರೀತಿ ಸರ್ಕಾರನ ಬೀಳಿಸಿ ತಾವೇ ಎಲೆಕ್ಷನ್ಗೆ ನಿಂತು ಗೆಲ್ಲೋ ಅಂತ ತಾಕತ್ತಿದೆ? ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ.